ಇಂದು ಬೆಂಗಳೂರಿನ ರಿಚ್ ಕಾಟನ್ ಹೋಟೆಲ್ನಲ್ಲಿ PMJ ಜ್ಯುವೆಲರ್ಸ್ ವತಿಯಿಂದ ವೆಡ್ಡಿಂಗ್ ಹಾಗೂ ಸೆಲೆಬ್ರೇಷನ್ಸ್ ಎಕ್ಸಿಬಿಷನ್ ಎಕ್ಸ್ಪೋ 2026 ಯಶಸ್ವಿಯಾಗಿ ಜರುಗ್ತಾ ಇದೆ. ಸೊ 3 ದಿವಸಗಳ ಕಾಲ ನಡೆಯುವಂಥ ಈ ಒಂದು ಎಕ್ಸಿಬಿಷನ್ చాలా కలెక్షన్ వచ్చాయి. I wanted to buy a bridal set. PMJ ಈ ಒಂದು ಜ್ಯುವೆಲರಿಯವರು ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದಶಕಗಟ್ಟಲೆಯಿಂದ ಅವ್ರದೇ ಆದ ಒಂದು ಇತಿಹಾಸ ಇದೆ. ಸೊ ಏನು ಜ್ಯುವೆಲರಿ ಎಕ್ಸ್ಪೋ ನಡೀತಾ ಇದೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಜ್ಯುವೆಲರಿ ಎಕ್ಸಿಬಿಷನ್ನು ಬೆಂಗಳೂರಿನ ರಿಚ್ ಕಾಟನ್ ಹೋಟೆಲ್ನಲ್ಲಿ 3 ದಿವಸಗಳ ಕಾಲ ನಡೀತಾ ಇದೆ. ನೋಡ್ತಾ ಇದ್ದೀರಾ ನೀವು ಒಂದು ಹೇಗಿದೆ ಅನ್ನೋ ಒಂದು ಇವೆಂಟು. ಸೊ ಆಲ್ಮೋಸ್ಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಇವತ್ತಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7th 8th 9th ನಾಳೆ 3 ದಿವಸಗಳ ಕಾಲ ನಡೀತಿರುವಂಥ ಈ ಒಂದು ಹೋಟೆಲ್ನಲ್ಲಿ ನಡೀತಿರುವಂಥ ಈ ಒಂದು ಎಕ್ಸಿಬಿಷನ್ನು ವೆರೈಟೀಸ್ ಆಫ್ ಕಲೆಕ್ಷನ್ಸು, ತುಂಬ ವೆರೈಟೀಸ್ ಆಫ್ ಡಿಸೈನ್ಸು, ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಕ್ರೌಡು ತುಂಬ ದೊಡ್ಡ ಮಟ್ಟದಲ್ಲೇ ಇದೆ ಅಂತಲೇ ಹೇಳ್ಬೋದು. Pause. Nice, it's going on well. So what did you buy? Just we are seeing Kundan set this. Coming for the first time? No, we are the regular customer. ಮೇಡಮ್ ಹೇಗಿದೆ ಇವೆಂಟ್, ಹೇಗೆ ಅನಿಸ್ತು? కన్నడగా తెలుగు స్పష్టమైన తెలుగు బాగుంటాయి పీసెస్. ఫినిషింగ్ చాలా బాగుంటుంది పిఎంజేది. రెగ్యులర్గా తీసుకుంటానే ఉంటాం. ಸೊ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತುಂಬ ಚಿನ್ನದ ಮೇಲೆ ಆಗಿರ್ಬೋದು, ಒಡವೆಗಳ ಮೇಲೆ ತನ್ನದೇ ಆದ ಒಂದು ವ್ಯಾಮೋಹ ಅಂತ ಏನು ಹೇಳ್ತೀವಿ, ಅದು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಸೊ ವಿಶೇಷವಾಗಿ ಆಲ್ಮೋಸ್ಟು ಬ್ರೈಡಲ್ ವೇರ್ಸ್ ಅಂತ ನಾವೇನು ಕರಿತೀವಿ, ಮದುವೆ ಶುಭ ಸಮಾರಂಭಕ್ಕೆ ಮತ್ತು ನಾರ್ಮಲ್ ಆಗಿ ದಿನನಿತ್ಯ ಬಳಸುವಂಥ ಪ್ರತಿಯೊಂದು ಐಟಮ್ಸ್ನು ಕೂಡ ನಾವು ವೇರ್ ಮಾಡುವಂಥ ಐಟಮ್ಸ್ನಲ್ಲೂ ಕೂಡ ನಾವು ನೋಡ್ಬೋದು. ಸೊ ತುಂಬ ದೊಡ್ಡ ಎಕ್ಸಿಬಿಷನ್, ಲಾಟ್ ಆಫ್ ಕಲೆಕ್ಷನ್ಸ್. ಒನ್ ಆಫ್ ದ ರೂಟ್ ಆಫ್ ಒಂದೇ ಇದರಲ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ಗಳು ಇದೆ. ಅದು ಬ್ಯಾಂಗಲ್ಸಿಂದ ಹಿಡಿದು ನೆಕ್ಲೇಸಸ್ಸು, ಸೊ ವೆರೈಟೀಸ್ ಆಫ್ ನೆಕ್ಲೇಸಸ್ಸಿಂದ ಹಿಡಿದು ಇಯರಿಂಗ್ಸು, ವೆರೈಟೀಸ್ ಆಫ್ ಇಯರಿಂಗ್ಸ್ಗಳಿಂದ ಹಿಡಿದು ಪ್ರತಿಯೊಂದನ್ನು ನೀವು ಒಂದೇ ಸೂರಿನ ಅಡಿಯಲ್ಲಿ ನೋಡ್ಬೋದು. ಸೊ ಅಂತ ಹೇಳ್ತಾ, ಸೊ ನೀವು ಕೂಡ ಭೇಟಿ ನೀಡಿಲ್ಲ ಅಂದರೆ ಈ ಕೂಡಲೇ ಬಂದು ಭೇಟಿ ನೀಡಿ ಅಂತ ಹೇಳ್ತಾ, 3 ದಿವಸಗಳ ಕಾಲ ನಡೆಯುತ್ತಿರುವಂಥ ಈ ಒಂದು ಇವೆಂಟ್ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಬೆಂಗಳೂರಿನ ರಿಚ್ ಕಾಟನ್ ಹೋಟೆಲ್ನಲ್ಲಿ ನಡೀತಿರುವಂಥ ಒಂದು ಇವೆಂಟ್. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.